ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹಿ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಇವತ್ತಿನ ಒಂದು ಡೌಟು ಕಸ್ಟಮರ್ಗೆ. ಏನಪ್ಪ ಡೌಟು ಕಸ್ಟಮರ್ಗೆ ಅಂತಂದರೆ, ಕಸ್ಟಮರ್ಗೆ ಆಗಿರ್ಬೋದು ಮತ್ತು ಕಲಿಯೋರಿಗೂ ಆಗಿರ್ಬೋದು. ಏನು ಡೌಟಪ್ಪ ಅಂತಂದರೆ, ಸೀರೆ ಒಂದು ಸೀರೆಯಲ್ಲಿ ಎಷ್ಟು ಲಂಗ ಬ್ಲೌಸ್ ಆಗುತ್ತೆ? 3 ಆಗುತ್ತಾ, 4 ಆಗುತ್ತಾ, 5 ಆಗುತ್ತಾ ಅಂತ ಕೇಳ್ತಾರೆ ಬಂದು. ಮತ್ತು ಅದ್ರ ಜೊತೆಗೆ ಕರೆಕ್ಟಾಗಿ ಫ್ರಿಲ್ ಕೊಟ್ಬಿಟ್ಟು ನೀಟಾಗಿ ಹೊಲಿರಿ ಅಂತ ಹೇಳ್ತಾರೆ. ಕರೆಕ್ಟಾಗಿ ಆಗಬೇಕು, ನೀಟಾಗಿ ಆಗಬೇಕು, ಜೊತೆಗೆ 3 ಆಗುತ್ತಾ, 4 ಆಗುತ್ತಾ, 5 ಆಗುತ್ತಾ ಅಂತ ಕೇಳೋವಂಥ ಕ್ವಶನ್ಗಳು. ಆ ಒಂದು ಕ್ವಶನ್ಗೆ ಇವತ್ತು ಕ್ಲಿಯರಾಗಿ ಒಂದು ತಿಳಿಸ್ಕೊಡ್ತೀನಿ, ಎಷ್ಟಾಗುತ್ತೆ ಲಂಗ ಬ್ಲೌಸ್ ಒಂದು ಸೀರೆಯಲ್ಲಿ ಅಂತಂದ್ಬಿಟ್ಟು. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪಕ್ಕದಲ್ಲೇ ಬಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿ ಒಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಷ್ಟು ದೊಡ್ಡದಾಗಿ ಸೀರೆ ಇರುತ್ತೆ, ಬರೀ ಒಂದೇ ಆಗುತ್ತಾ, ಬರೀ 2 ಆಗುತ್ತಾ ಅಂತ ಕೇಳೋ ಸುಮಾರು ಜನ ಇರ್ತಾರೆ. ಯಾಕಂದರೆ ಗೊತ್ತಿರಲ್ಲ, ಗೊತ್ತಿದ್ದರೆ ಯಾಕೆ ಕೇಳ್ತಾರೆ, ಗೊತ್ತಿಲ್ಲದೆ ಕಾರಣಕ್ಕೆ ಅವ್ರು ಕೇಳ್ತಾರೆ. ಓಕೆ, ಆ ಒಂದು ಡೌಟ್ಗೆ, ಆ ಒಂದು ಗೊತ್ತಿಲ್ಲದಿರೋವಂಥ ಒಂದು ಕಾರಣಕ್ಕೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಎಷ್ಟು ಲಂಗ ಬ್ಲೌಸ್ ಆಗುತ್ತೆ ದೊಡ್ಡವರಿಗೆ, ಚಿಕ್ಕವರಿಗೆ, ಚಿಕ್ಕ ಮಕ್ಕಳಿಗೆ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ನಾನು ಒಂದು ಲಂಗ ಬ್ಲೌಸು, ಒಂದು ಸೀರೆಯಲ್ಲಿ ನಾನು ಹೊಲಿದಿರುವಂಥ ಲಂಗ ಬ್ಲೌಸು, ಅದು 3 ರಿಂದ 4 ವರ್ಷದ ಮಗುಗೆ ಒಂದು, ಜೊತೆಗೆ 2 ವರ್ಷದ ಒಂದು ಮಗುಗೆ ಒಂದು ಸೀರೆಯಲ್ಲಿ ಹೊಲಿದಿರುವಂಥ ಒಂದು ಲಂಗ ಬ್ಲೌಸು. ಅದು ಯಾವ ರೀತಿ ಫ್ರಿಲ್ ಕೊಟ್ಬಿಟ್ಟು ಹೊಲಿದಿದ್ದೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ನಾನು. ಅದೇ ರೀತಿ ಇವಾಗ ಅದೇ ಸಾಕ್ಷಿ ನಿಮಗೆ ತೋರಿಸ್ತೀನಿ. ಒಂದೇ ಸೀರೆಯಲ್ಲಿ ಅದು ಚಿಕ್ಕ ಮಕ್ಕಳಿಗೆ ಆದರೆ 2 ಆಗುತ್ತೆ, ದೊಡ್ಡವರಿಗಾದರೆ ಅಂದರೆ ನಮ್ಮ ಸೈಜು ನಾಲ್ಕಿನ ಚೂರು ತೆಳ್ಳಗೆ ಹೈಟ್ ಕಮ್ಮಿ ಇರೋರಿಗಾದ್ರೂ ಒಂದೇ ಆಗುತ್ತೆ. ಒಂದು ಲಂಗ ಒಂದು ಬ್ಲೌಸು ನೀಟಾಗಿ ಫ್ರಿಲ್ ಕೊಟ್ಬಿಟ್ಟು ಹೊಲಿಬೇಕಪ್ಪ ಅಂತಂದರೆ ಒಂದು ಲಂಗ ಆಗುತ್ತೆ, ಒಂದು ಬ್ಲೌಸ್ ಆಗುತ್ತೆ. ಕರೆಂಟ್ ಹೋಯ್ತು ಸ್ನೇಹಿತರೆ. ಒಂದು ಲಂಗ ಒಂದು ಬ್ಲೌಸು ಆಗಿ ನಾವೇನಾದರೂ ಲೆಹಂಗಾ ಹೊಲಿತೀವಿ ಅಂತಂದರೆ ದುಪ್ಪಟ್ಟ ರೆಡಿ ಮಾಡ್ಕೋಬೋದು. ಅಷ್ಟು ಬಿಟ್ಟರೆ 2 ಲಂಗ ಬ್ಲೌಸ್ ಅಂತೂ ಆಗೋದೇ ಇಲ್ಲ ಒಂದೇ ಸೀರೆಯಲ್ಲಿ. ಯಾಕಂದರೆ ಚೆನ್ನಾಗಿ ಫ್ರಿಲ್ ಕೊಟ್ಟು ನೀಟಾಗಿ ಹೊಲಿಬೇಕಂತಂದರೆ 2 ಅಂತೂ ಸಾಧ್ಯನೇ ಇಲ್ಲ. ಒಂದು ಲಂಗ ಬ್ಲೌಸು ಆರಾಮಾಗಿ ಹೊಲಿಬೋದು. ನಾವು ಲೆಹಂಗಾ ಹೊಲಿತೀವಿ ಅಂತಂದರೆ ಅದಕ್ಕೆ ನಾವು ದುಪ್ಪಟ್ಟ ಕೂಡ ರೆಡಿ ಮಾಡ್ಕೋಬೋದು. ದುಪ್ಪಟ್ಟೆಗಾಗೋವಷ್ಟು ಬಟ್ಟೆ ಮಿಕ್ಕುತ್ತೆ ನಮಗೆ. ಓಕೆನಾ? ನಾನಿಲ್ಲಿ ಹೊಲಿದಿದ್ದೀನಿ 2 ಇಷ್ಟು ದೊಡ್ಡದಾಗಿ 3 ರಿಂದ 4 ವರ್ಷದ ಮಗುಗೆ ಈ ರೀತಿ ಹೊಲಿದಿದ್ದೀನಿ, ನೋಡ್ತಾ ಇರ್ಬೋದು. ನಾನು ಇದಕ್ಕೆ ಡಬಲ್ ಪಟ್ಟಿ ಕೊಟ್ಟಿದ್ದೀನಿ, ಯಾಕಂದರೆ ಇದು ಬಾರ್ಡರ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಪ್ಯಾಚ್ ಹಾಕಿ ಹೊಲಿಗೆ ಹಾಕಿಬಿಟ್ಟು ಈ ರೀತಿ ಡಬಲ್ ಪಟ್ಟಿ ಕೊಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದು ಒಂದು ಲಂಗ ಆದರೆ, ಇದಾದರೂ ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಇದಕ್ಕೆ ಫ್ರಿಲ್ ಕೊಟ್ಬಿಟ್ಟು ಬ್ಲೌಸನ್ನು ಹೊಲಿದಿದ್ದೀನಿ. ಹಿಂದೆ ಬೋಟ್ ನೆಕ್ ರೀತಿಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಡೋರಿ ಹಾಕಬೇಕು, ಇನ್ನು ಡೋರಿ ಹಾಕಿಲ್ಲ. ಇದು ಆಲ್ರೆಡಿ ತೋರಿಸಿದೆ ನಾನು ನಿಮಗೆ, ಪದೇ ತೋರಿಸಿ ನಿಮಗೆ ಒಂಥರ ಟಾರ್ಚರ್ ಆಗುತ್ತೆ. ಇದು ನೋಡ್ತಾ ಇರ್ಬೋದು. ಇಷ್ಟು ಲಂಗ ಬ್ಲೌಸನ್ನು ನಾವು 2 ಹೊಲಿಬೋದು ಒಂದೇ ಸೀರೆಯಲ್ಲಿ ನೀಟಾಗಿ ಫಿನಿಶಿಂಗ್ ಕೊಟ್ಬಿಟ್ಟು. ಇದು ಮಾತ್ರ 2 ನನಗೆ ಬ್ಲೌಸ್ ಮಾತ್ರ ನಾನು ಸೆರಗಲ್ಲಿರುತ್ತೆ ಅಲ್ವಾ, ಅದರಲ್ಲೇ ನಾನು ಅಡ್ಜಸ್ಟ್ ಮಾಡಿ ಹೊಲಿದಿರುವಂಥ ಒಂದು ಬ್ಲೌಸ್ಗಳು. ಮಿಕ್ಕಿದ್ದು ಇರುವಂಥ ಬಟ್ಟೆ ಏನಿದೆ ಸೀರೆಯಲ್ಲಿ ಇರುತ್ತಲ್ವ, ಇವೆರಡೂ ಲಂಗನ ಹೊಲಿದಿರೋದು. ನೋಡಿದ್ರಲ್ವ, ಒಂದು ಸೀರೆಯಲ್ಲಿ ಆರಾಮಾಗಿ 2 ಲಂಗ ಬ್ಲೌಸು, ಅಂದರೆ ಚಿಕ್ಕ ಮಕ್ಕಳಿಗೆ. ಅದೇ ದೊಡ್ಡವರಿಗಾದರೆ ಒಂದು ಲಂಗ ಒಂದು ಬ್ಲೌಸ್ ಆಗಿ ಜೊತೆಗೆ ದುಪ್ಪಟ್ಟ ಕೂಡ ರೆಡಿ ಆಗುತ್ತೆ. ನಾವು ಬಾಡಿ ಲಂಗ ಹೊಲಿಸ್ಕೊತೀವಿ ಅಂದರೆ ಓಕೆ, ದುಪ್ಪಟ್ಟ ಕ್ಯಾನ್ಸಲ್ ಮಾಡಿದ್ರು ಓಕೆ, ಅಷ್ಟು ಬಟ್ಟೆ ಮಿಕ್ಬೋದು ಅಷ್ಟೇ. ನಾವು ಲೆಹಂಗ ಹೊಲಿಸ್ಕೊಂಡು ನಾವು ದುಪ್ಪಟ್ಟ ರೆಡಿ ಮಾಡಿಕೊಡಿ ಅಂತಂದರೆ ಸರಿ ಹೋಗುತ್ತೆ. ಒಂದು ದುಪ್ಪಟ್ಟ, ಒಂದು ಲೆಹಂಗ, ಒಂದು ಬ್ಲೌಸು ಆರಾಮಾಗಿ ಒಂದೇ ಸೀರೆಯಲ್ಲಿ ಆರಾಮಾಗಿ ಹೊಲಿಬೋದು. ಆ ಲೆಹಂಗನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾಕಂದರೆ ಆ ಲೆಹಂಗ ಕೂಡ ನಾನು ಸ್ಟಿಚ್ ಮಾಡೋದಿದೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೀರೆಯಲ್ಲೇ ಸ್ಟಿಚ್ ಮಾಡಿ ತೋರಿಸ್ತೀನಿ, ಅದು ಯಾವ ರೀತಿ ಕಟ್ಟಿಂಗ್ ಆನ್ ಸ್ಟಿಚಿಂಗ್ ಪೂರ್ತಿ ವಿಡಿಯೋ, ಅದು ಕಂಪ್ಲೀಟಾಗಿ ವಿಡಿಯೋ 2 ಆದರೂ ಪರವಾಗಿಲ್ಲ, 3 ಆದರೂ ಪರವಾಗಿಲ್ಲ, ವಿಡಿಯೋ ತೋರಿಸ್ತೀನಿ 1 by 1. ಆದರೆ ನೀವು ನೋಡಿಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿದ್ರಲ್ವಾ, ಇವತ್ತಿನ ಒಂದು ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೀರೆಯಲ್ಲಿ ಎಷ್ಟು ಲಂಗ ಬ್ಲೌಸ್ ಆಗುತ್ತೆ ಅನ್ನೋದಾದರೆ ಇದೇ ಸಾಕ್ಷಿ. ಚಿಕ್ಕ ಮಕ್ಕಳಿಗೆ 2 ಆಗುತ್ತೆ, ದೊಡ್ಡವರಿಗಾದರೆ ಒಂದೇ ಆಗುತ್ತೆ. ಓಕೆ, ಇನ್ನೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇಲ್ಲಿ ನಾನು ಲಂಗಗೆ ಫ್ರಿಲ್ಲನ್ನು ಕೊಡೋದು ಯಾವ ರೀತಿ ಅಂತ ಇಲ್ಲಿ ನನ್ನ ಒಂದು ಸ್ಟೂಡೆಂಟಿಗೆ ನಾನು ಹೇಳ್ಕೊಡ್ತಾ ಇದ್ದೆ. ಈ ರೀತಿ 2.5 ಮೀಟ್ರ್ ಆಗುವಷ್ಟು ನನ್ನ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನನ್ನ ಜೊತೆ ಕಸ್ಟಮರ್ ಅಂದರೆ ಸ್ಟೂಡೆಂಟ್ ಕೂಡ ಇದ್ದಾರೆ.
ಅವ್ರಿಗೆ ತೋರಿಸ್ಕೊಡ್ತೀನಿ. ಫಸ್ಟು ಒಂದು 3ರಿಂದ 4 ಆಗೋವಷ್ಟು ಫ್ರಿಲ್ ಹಿಡಿತೀನಿ, ಅದೇ ರೀತಿ ಫಾಲೋ ಮಾಡಿ ಅಂತ ಹೇಳಿದೆ. ಓಕೆ ಅಂತ ಹೇಳಿದರು. ಇಲ್ಲಿ ಏನಪ್ಪ ಅಂತಂದರೆ ನಿಮಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ವಿಡಿಯೋ. ಏನಪ್ಪ ಅಂತಂದರೆ ಸ್ಟಾರ್ಟಿಂಗು 1 ಇಂಚಷ್ಟು ಬಿಡಬೇಕು, ಯಾಕಂದರೆ ನಾವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ 1 ಇಂಚಷ್ಟು ಬಿಟ್ಬಿಡಿ ಬಟ್ಟೆನ. 1 ಇಂಚ್ ಆದಮೇಲೆ ನೆಕ್ಸ್ಟ್ ನೆರಿಗೆ ಮಾಡ್ಕೊತ ಹೋಗಿ, 2 ಇಂಚ್ ಆಗೋವಷ್ಟು ನೆರಿಗೆ ಮಾಡ್ಕೊತ ಹೋಗಿ. ಅವ್ರಿಗೆ ತೋರಿಸ್ತಾ ಇದ್ದೆ ಕರೆಕ್ಟಾಗಿ ಈ ರೀತಿ 2 ಇಂಚ್ಗೆ ನೆರಿಗೆ ಮಾಡ್ಕೊತ ಹೋಗಿ ಅಂತ. ಈ ರೀತಿ ಒಂದು ಏನಾದರೂ ಸೂಜಿ ಕಡ್ಡಿ ಆಗಿರ್ಬೋದು, ಸೂಜಿ ಆಗಿರ್ಬೋದು, ಇಲ್ಲಾಂದರೆ ಏನಾದರೂ ಸ್ಕ್ರೂ ಡ್ರೈವರ್ ಆಗಿರ್ಬೋದು, ಈ ರೀತಿ ಫ್ರಿಲ್ ಮಾಡೋದಕ್ಕೆ ಸಹಾಯ ತಗೊಂಡು ನೀವು ಆರಾಮಾಗಿ ಈ ರೀತಿ ನೆರಿಗೆ ಮಾಡ್ಕೊತ ಹೋಗಬೇಕು. ಅಲ್ಲಿ ಫೋಲ್ಡ್ ಮಾಡ್ತೀವಂದರೆ ಎಡ್ಜಿಗೆ ಕೂಡ ನೀವು ಬಟ್ಟೆನ ಫೋಲ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ಫಿನಿಶಿಂಗ್ ಬರೋಲ್ಲ ಅಷ್ಟೇ, ಏನಿಲ್ಲ. ಕೆಳಗಡೆ ಫ್ರಿಲ್ ನೀಟಾಗಿ ಕುಂದಿರಬೇಕು. ಮೇಲ್ಗಡೆ ಕೂತ್ಕೊಂಡ್ರೂ ಕೂಡ ಮೇಲ್ಗಡೆ ಹೆಂಗೆ ಕೂತ್ಕೊಂಡಿರುತ್ತೆ ಫ್ರಿಲ್ಲು, ಕೆಳಗಡೆ ಕೂಡ ಅಷ್ಟೇ ನೀಟಾಗಿ ಕೂತ್ಕೊಂಡ್ರೆ ಲಂಗ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಒಂದೊಂದೇ ಆಗಿ ಫ್ರಿಲ್ಲು ಕರೆಕ್ಟಾಗಿ ನಾನು ಮಾರ್ಕ್ ಮಾಡಿದ್ನಿ ಅಲ್ವಾ, 2 ಇಂಚ್ಗೊಂದು ಅದೇ ರೀತಿ ಮಾಡ್ಕೊತ ಹೋಗಿ ಅಂತ ಹೇಳಿದೆ. ಅವರು ಕೂಡ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಈಗ ತೋರಿಸ್ತೀನಿ ನಾನು ಅವ್ರಿಗೆ ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ಈ ರೀತಿ ತೋರಿಸಿದ್ರೆ ಸಾಕು, ಅವರು ಮೈಂಡ್ ಶಾರ್ಪ್ ಇದೆ, ಬೇಗ ಕೂಡ ಕಲಿತಾ ಇದ್ದಾರೆ. ಈ ರೀತಿ ಫ್ರಿಲ್ ಮಾಡ್ಕೊತ ಬಂದ್ರಿ ಅಂತಂದರೆ ಲಂಗ ಕೂಡ ರೆಡಿ ಆಗುತ್ತೆ. ಆ ಬ್ಲೌಸ್ ಕೂಡ ಹೊಲ್ದಿದ್ದಾರೆ ಆಲ್ರೆಡಿ. ಬ್ಲೌಸ್ ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ. ಅಂದರೆ ಸ್ಟಾರ್ಟಿಂಗು ಪೈಪಿಂಗ್ ಯಾರಿಗೂ ಬರಲ್ಲ ಸ್ನೇಹಿತರೆ. ಎಷ್ಟು ಒಂದು 3ರಿಂದ 4 ವರ್ಷ ಆದರೂ ಕೂಡ ಕೆಲವೊಬ್ಬರಿಗೆ ಪೈಪಿಂಗ್ ಬರೋದು ಕಷ್ಟ. ಅದನ್ನು ಸ್ವಲ್ಪ ಗಮನ ಇಡಬೇಕಾಗತ್ತೆ ಪೈಪಿಂಗ್ ಕಡೆ. ಇವಾಗ ಅವ್ರು ಕೂತ್ಕೊಂಡ್ಬಿಟ್ಟು ಕಲಿಬೇಕು ಅಂತ ಬಂದರು. ಇವಾಗ ತೋರಿಸಿದಲ್ವಾ, ಇವಾಗ ಸ್ಟಾರ್ಟಿಂಗ್ ನಾವು ಯಾವ ರೀತಿ ಮಾಡಬೇಕು ಅಂತ ತೋರಿಸಿದ್ರೆ ಅವ್ರಿಗೆ ಕಲಿಯೋರು ಕೂಡ ಅಷ್ಟೇ ಈಸಿ ಆಗುತ್ತೆ. ಯಾಕಂತಂದರೆ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ತೋರಿಸ್ಬೇಕಾಗತ್ತೆ. ಪ್ರತಿಯೊಂದು ಕೂಡ ತೋರಿಸ್ಬಿಟ್ಟು ಕಲಿಸೋದ್ರಿಂದ ಅವ್ರಿಗೆ ಕಲಿಯೋರು ಕೂಡ ಬೇಗ ಕಲಿತಾರೆ. ಇವಾಗ ಅವರು ನನಗೆ ಅಂದಾಜಿಗೆ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಮತ್ತು ನಾನೇನು ಮಾರ್ಕ್ ಮಾಡಿದ್ನಿ ಅಲ್ವಾ, ಅದೇ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಸೂಜಿ ಸಹಾಯದಿಂದ ಅವರು ಕೂಡ ಫ್ರಿಲ್ ಮಾಡ್ಕೊತ ಹೋಗ್ತಾರೆ. ಇವಾಗ ಅವ್ರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಫಸ್ಟಿಗೆ ಬರಲಿಲ್ಲ, ಸ್ವಲ್ಪ ಆಚೆ ಈಚೆ ಮಾಡಿದರು. ಆಮೇಲೆ ತಿರ್ಗಾ ತೋರಿಸಿ ಈ ರೀತಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಬೇಕು ಅಂತ ಹೇಳ್ಕೊಟ್ಮೇಲೆ ಮತ್ತೆ ತಿರ್ಗಾ ನಿಧಾನಕ್ಕಾಗಿ ಕಲಿತರು. ನಿಧಾನ ಆದರೂ ಪರವಾಗಿಲ್ಲ, ಕಲಿಯೋದು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ದಿನಕ್ಕೆ ಒಂದೇ ಒಂದು ಲಂಗ ಹೊಲಿದ್ರೂ ಕೂಡ ನೀನು ಆರಾಮಾಗಿ ಕಲೀರಿ ಅಂತ ಹೇಳ್ತಾ ಇದ್ದೆ ನಾನು. ಅವ್ರು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ರು. ಟೆನ್ಷನ್ ಮಾಡ್ಕೊಂಡ್ರೆ ನಿಜ ಕಲಿಯೋದು ಕೂಡ ನಮಗೆ ಹಿಂದೆ ಹೋಗ್ಬಿಡುತ್ತೆ. ಟೆನ್ಷನ್ ಮಾಡ್ಕೋಬಾರ್ದು, ಫ್ರೀಯಾಗಿ ನಾವು ಕಲಿತಾ ಹೋದರೆ ಬೇಗನೆ ಕಲಿಬೋದು. ಕೆಲವೊಂದು ಸರಿ ಏನು ಮಾಡ್ತಿದ್ರಪ್ಪ ಅಂತಂದರೆ ಸ್ಟಾರ್ಟಿಂಗ್ ಅಲ್ವಾ, ಮಿಷನ್ನು ಉಲ್ಟಾ ತುಳಿತದೆ ಎಲ್ಲೋ ಒಂದು ಕಡೆ ಅಷ್ಟೇ. ಅಂದರೆ ಮಿಷಿನ್ ತುಳಿತಾರೆ, ಪರ್ಫೆಕ್ಟಾಗಿ ತುಳಿತಾರೆ. ಎಲ್ಲೋ ಒಂದು ಕಡೆ ಸ್ವಲ್ಪ ರಿವರ್ಸ್ ಮಾಡ್ತಾಯಿದ್ರು. ರಿವರ್ಸ್ ಮಾಡಿದಾಗ ಮತ್ತೆ ದಾರ ಕಟ್ಟಾಗೋದು, ಆ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ ಅದು ಮಿಷನ್ಗೆ. ಮತ್ತು ತಿರ್ಗಾ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ನಾವು 2.5 ಮೀಟ್ರ್ ಆಗೋವಷ್ಟು ನಾವು ಲಂಗ ತೊಗೊಂಡ್ವಿ ಅಂತಂದರೆ 2 ಇಂಚಿಗೆ ನಾವು 2ಕ್ಕಿಂತ 1 ಗೆರೆ ಅಥವಾ 2 ಗೆರೆ ಜಾಸ್ತಿ ಇಟ್ಬಿಟ್ಟು ನಾವು ನೆರಿಗೆ ಮಾಡಿದ್ವಿ ಅಂತಂದರೆ ನೀಟಾಗಿ ನೆರಿಗೆ ರೆಡಿ ಆಗುತ್ತೆ. ಫೈನಲಾಗಿ ಲಂಗ ಬ್ಲೌಸನ್ನ ಈ
ಥರ ಬಾಡಿ ಅಟ್ಯಾಚ್ ಮಾಡಿ ಹೊಲಿದ್ರು ನಾನು ವೀಡಿಯೋ ತೊಗೊಳೋದಕ್ಕಾಗಿಲ್ಲ. ನನ್ನ ಒಂದಿಷ್ಟು ಬ್ಲೌಸ್ಗಳು ಕಟ್ಟಿಂಗ್ ಮಾಡೋದಿತ್ತು, ಹಾಗಾಗಿ ನಾನು ವೀಡಿಯೋ ತೊಗೊಳ್ಳೋದು ಮರ್ತೋಗ್ಬಿಟ್ಟೆ. ಈ ರೀತಿ ಫೈನಲಾಗಿ ಸ್ಟಿಚ್ ಮಾಡಿದರು, ನೋಡ್ತಾ ಇರ್ಬೋದು ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದರೆ, ಅಂದರೆ ಪೈಪಿಂಗ್ ಮಾಡೋದಕ್ಕೆ ಬರಲಿಲ್ಲ ಅಷ್ಟೇ. ಸ್ಟಾರ್ಟಿಂಗ್ ತೋರಿಸಿದೆ, ಲಾಸ್ಟಲ್ಲಿ ಸ್ವಲ್ಪ ಎದ್ವ ಮಾಡಿದರು ಅಷ್ಟೇ. ಈ ರೀತಿ ಫ್ರಂಟಲ್ಲಿ ಹುಕ್ಸ್ ಮಾಡೋದಕ್ಕೆ ಅಂತ ಓಪನ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡಿದ್ದಾರೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ನೋಡಿದೆ ಅಲ್ವಾ, ಕಲಿಯೋರು ಮಾತ್ರ ಫಾಸ್ಟಾಗಿ ಕಲಿತ್ರೆ ಅಂತಂದರೆ ಬೇಗನೆ ಕಲಿಬೋದು. ಅದ್ರ ಕಡೆ ಲಕ್ ಇರಬೇಕು, ಕಲಿಬೇಕು ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಒಂದು ಹುಮ್ಮಸ್ಸಿತ್ತು ಅಂತಂದರೆ ಬೇಗ ಕಲಿತು ಮತ್ತೆ